ಪಾರ್ವತಿ ಅವರೇ, ಬೇಜಾರಲ್ಲಿದ್ದೀರಾ? ಏನಾಯ್ತು? ಹಾಗೇನಿಲ್ಲ ಜನನಿಯವರೇ, ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಏನಾಯ್ತು? ಏನೂ ಇಲ್ಲ. ನಮ್ಮಿಬ್ರು ಮನ್ಸು ಆಲೋಚನೆ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಲ್ವಾ? ಈಗ್ಲೂ ಹಾಗೆ ಇದೆ ಅನ್ಸುತ್ತೆ ಅಲ್ವಾ? ಇರ್ಬೋದು, ಆದ್ರೆ ಕೆಲವೊಂದ್ಸಲ ಮನ್ಸಲ್ಲಿರೋದು ಹೊರಗೆ ಬರಲ್ಲ, ಪ್ರಶ್ನೆಯಾಗೆ ಉಳಿದ್ಬಿಡುತ್ತೆ. ಹೌದು, ಹಾಗೆ ಕೆಲವು ಸಲ ಪ್ರಶ್ನೆಗಳಿಗೆ ಉತ್ತರನ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಯಾಕೆ ಹಾಗೆ ಅನ್ಕೋಬೇಕು? ಉತ್ತರ ಇರೋದಕ್ಕೆ ಪ್ರಶ್ನೆ ಹುಟ್ಟಿರೋದಲ್ವಾ? ಒಂದ್ ವೇಳೆ ಉತ್ತರನೇ ಇಲ್ದಿದ್ರೆ ಪ್ರಶ್ನೆನೇ ಹುಟ್ಟಿರ್ಲಿಲ್ವೇನೋ. ಕೆಲವೊಂದ್ ಸಂದರ್ಭದಲ್ಲಿ ಹೀಗೆ ಫಲಿತಾಂಶ ಬರುತ್ತೆ ಅನ್ಕೊಂಡು ಇವತ್ತಿನ ಹೆಜ್ಜೆನ ಮುಂದಕ್ಕಿಡದೆ ಇದ್ರೆ ನಾವ್ ಮುಂದಕ್ಕೆ ಹೋಗಕ್ಕಾಗದೇ ಇಲ್ಲ. ನಮ್ಗಿಂತ ದಾರಿಲಿ ಹೋಗ್ಬೇಕು ಅನ್ಸಿದ್ರೆ ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ನಿಂತ ನೀರಾಗೆ ಉಳ್ಕೊಂಡ್ಬಿಡ್ತೀವಿ. ನಿಜ, ಹರಿಯೋ ನೀರಾಗ್ಬೇಕು ಅಂದ್ರೆ ನಾವ್ ಅನ್ಕೊಂಡಿರೋ ಕೆಲ್ಸನ ಮಾಡ್ಲೇಬೇಕು. ಹೌದು, ಹಾಗ್ ಮಾಡಿದ್ರೇನೆ ಆ ನೀರು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರೋಕಾಗೋದು. ನೀವ್ ಹೇಳ್ತಾ ಇರೋದು ನಿಜ ಪಾರ್ವತಿ ಅವರೇ. ಯಪ್ಪ, ತಿಂದಿದ್ದು ಜಾಸ್ತಿ ಆಯ್ತು, ನಿದ್ದೆನೂ ಬರಲ್ಲ. ಚೆನ್ನಾಗಿ ವಾಕಿಂಗ್ ಮಾಡ್ಬಿಡ್ತೀನಿ. ಏಯ್ ಲೇ ಹೆಂಡತಿ, ಏಯ್ ಒಬ್ಳೆ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಏನು ಇಲ್ಲ ನನ್ ಗಂಡ ಮೋಹನ್. ಏನು ಇಲ್ವಾ? ಏನ್ರಿ ನಿಮ್ ನಡೆನೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಕುಡ್ಕೊ ಬಂದ್ರೇನ್ರಿ? ಏಯ್, ಕುಡ್ದಿರೋರ್ನ ಕುಡ್ದಿದ್ಯಾ ಅಂತ ಕೇಳ್ತಿದ್ಯಲ್ಲ, ನಿನ್ ಬುದ್ಧಿ ಇಲ್ವೇನೆ? ಬುದ್ಧಿ ಇಲ್ವಾ? ಏನ್ರಿ ನಿಮಗೆ ಕುಡಿಯೋ ಅಭ್ಯಾಸ ಬೇರೆ ಇದೆಯಾ? ಅಯ್ಯೋ ದೇವ್ರೆ, ನನ್ ಗಂಡನ ನಾನು ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದೆ, ಇವರು ದೇವದಾಸ್ ಅಂತ ಇವತ್ತೇ ಗೊತ್ತಾಗಿದ್ದು. ಲೇ ದಡ್ಡಿ ದಾಮಿನಿ, ನಾನು ಶ್ರೀರಾಮಚಂದ್ರನ ತರ ಇರ್ಬೇಕು ಅಂದ್ರೆ ನೀನ್ ಸೀತಾದೇವಿ ತರ ತಾನೇ ಇರ್ಬೇಕು. ಅವರಲ್ಲಿರೋ ಒಂದು ಸಾಸಿವೆ ಕಾಳಷ್ಟು ಗುಣ ನಿನ್ನಲ್ಲಿ ಇಲ್ವಲ್ಲೇ? ಹಾಗಿರುವಾಗ ನಾನು ಶ್ರೀರಾಮಚಂದ್ರನ ತರ ಇರ್ಬೇಕು ಅಂತ ಬಯಸ್ತೀಯಲ್ಲ, ತಪ್ಪು ತಾನೆ? ತಪ್ಪು ತಾನೆ? ಲೇ, ಎಲ್ರು ಮುಂದೆ ಅವ್ರಿಗಿಷ್ಟ ಆದವ್ರ ಬಗ್ಗೆ ಮಾತಾಡ್ಬೇಕು ಅನ್ನೋ ಸಂದರ್ಭ ಬಂದಾಗ ಒಂದು ಅಪ್ಪ ಅಮ್ಮ ನೆನಪಾಗ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ನೆನಪಾಗ್ತಾರೆ. ಆದ್ರೆ ನಿನಗೆ ಹಳೇ ಕಾಮಿಡಿ ಸ್ಟಾರ್ ಟೆನ್ನಿಸ್ ಕೃಷ್ಣ ನೆನಪಾಗಿ ಅವ್ರ ಬಗ್ಗೆ ಎಲ್ಲ ಹೊಗಳ್ಬಿಟ್ಟೆ. ಏಯ್, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ನನ್ ಮಗನ್. ಏನು, ನೀವು ಕೊಡೋ ಶಿಕ್ಷೆನ ನಾನು ಅನುಭವಿಸ್ಬೇಕಾ? ಐ ಆಮ್ ದಿ ಬಾಸ್, ಐ ಆಮ್ ದಿ ಬಾಸ್. ಬರ ಈ ಕಡೆ, ಬಾ ಈ ಕಡೆ ನೋಡು. ಅವ್ರನ್ನ ನೀನು ಹೊಗಳಿದ ತಪ್ಪಿಗೆ ನನ್ನನ್ನೀಗ ಹಾಗೆ ಹೊಗಳ್ಬೇಕು. ರೆಡಿ, ಸ್ಟಾರ್ಟ್ ಸ್ಟಾರ್ಟ್ ಸ್ಟಾರ್ಟ್. ಸರಿ ಆಯ್ತು ರೀ. ನೀವು ಬರೀ ನನ್ ಗಂಡ ಮಾತ್ರ ಅಲ್ಲ, ಮತ್ತೆ ಹೊಗಳುವಾಗ ಸುಮ್ನೆ ಕೇಳಿಸ್ಕೋಬೇಕಪ್ಪ, ಮಧ್ಯ ಮಾತಾಡ್ಬಾರ್ದು. ಆಯ್ತಾಯ್ತು, ಹೊಗಳು ಹೊಗಳು. ರೀ, ನಿಮ್ಮನ್ನ ನೋಡ್ತಾ ಇದ್ರೆ ಕಚ್ಚಿ ತಿನ್ಬಿಡೋಣ ಅಂತ ಅನಿಸ್ತಿದ್ಯಾ? ಅದೇನ್ ಮಾವಿನಕಾಯಿನ ಕಚ್ಕೊಂಡ್ ತಿನ್ನಕ್ಕೆ? ಮತ್ತೆ
ನಿಮ್ಮನ್ನ ನೋಡ್ತಾ ಇದ್ರೆ ಗಟ್ಟೆ ತಪ್ಕೊಂಡು ಮುತ್ ಕೊಡೋಣ ಅನ್ಸುತ್ತೆ. ಕೊಡು ಮತ್ತೆ ಮುತ್ತು. ಅಯ್ಯೋ ಇಲ್ಲಪ್ಪ, ಕುಡ್ಕೊಂಡ್ ಬಂದಿರೋ ಗಂಡನ ಮುಟ್ಟಿಸ್ಕೊಳ್ಳೋದಿಲ್ಲ, ಮುತ್ತು ಕೊಡಲ್ಲ. ಇದೊಂದ್ ವಿಷಯದಲ್ಲಿ ಹಠ ಮಾಡ್ಬೇಡ್ರಿ ಪ್ಲೀಸ್. ಅಯ್ಯೋ ದೇವ್ರೆ, ಎಂತ ಚಾನ್ಸ್ ಮಿಸ್ ಆಗೋಯ್ತು. ಸರಿ, ಹೋಗಲ್ಕೆ ಮುಂದುವರ್ಸು. ರೀ, ನಿಮ್ಮನ್ನ ಹೊಗ್ಳಿ ಹೊಗ್ಳಿ ನನ್ ಗಂಟ್ಲು ತುಂಬಾ ನೋವ್ತಿದೆ. ನಾನೊಂದ್ ಲೋಟ ನೀರ್ ಕುಡ್ಕೊಂಡ್ ಬರ್ಲಾ? ಹಾಗೆ ಬರೋವಾಗ ಒಂದ್ ಲೋಟ ಬೀರು ತಗೊಂಡ್ ಬಾ. ಅಲ್ಲ, ನೀರು. ಹಾ ಸರಿ. ಬೇಗ ಬಾ. ಹಾ ಬರ್ತೀನಿ. ಕುಡ್ಕೊಂತರ ಆಕ್ಟ್ ಮಾಡಿದ್ದು ವರ್ಕೌಟ್ ಆಯ್ತು. ಇನ್ಮೇಲೆ ಇದನ್ನೇ ಕಂಟಿನ್ಯೂ ಮಾಡ್ಬೇಕು. ಬೇಜಾರ್ ವಿಷಯ ಅಂದ್ರೆ ಕಿಸ್ ಮಿಸ್ ಆಯ್ತಲ್ಲ. ಮಾಮ್, ಏನ್ ಪ್ರೀತು, ಬಾ. ಏನಪ್ಪ ಒಬ್ನೇ ಬಂದಿದೀಯಾ? ಏನಾದ್ರೂ ಮಾತಾಡೋದಿತ್ತ? ಏನ್ ವಿಷಯ? ಏನಿಲ್ಲ ಮಾಮ್, ಹೀಗೆ ಸುಮ್ಮನೆ ಬಂದೆ. ಮಾಮ್, ನಿಮಗೆ ಪ್ರೋ ಮದುವೆ ಬಗ್ಗೆ ಏನನ್ಸುತ್ತೆ? ನೀನ್ ಯಾವ ಅರ್ಥದಲ್ಲಿ ಕೇಳ್ತಾ ಇದೀಯ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಮಾಮ್, ಅನುಷ್ಕಾ ಬ್ರೋ ಜೋಡಿ ಚೆನ್ನಾಗಿದೆ ಅಲ್ವಾ ಮಾಮ್? ಹಾ, ಖಂಡಿತ ಚೆನ್ನಾಗೇ ಇದೆ. ನಿನಗೆ ಅದ್ರಲ್ಲೇನಾದ್ರೂ ಅನುಮಾನ ಇದೆಯಾ? ಹಾಗೇನಿಲ್ಲ ಮಾಮ್, ಸುಮ್ಮನೆ ಹಾಗೆ ಕೇಳ್ದೆ. ಪ್ರೀತು, ನಿನ್ನ ಮನ್ಸಲ್ಲಿ ಏನೋ ಅಳುಕಿದೆ, ಅದೇನು ಅಂತ ಹೇಳು. ಅದು ಮಾಮ್, ಬ್ರೋ ಮನ್ಸಲ್ಲಿ ಅನುಷ್ಕಾ ಇದ್ದಾಳೋ ಇಲ್ಲೋ ಗೊತ್ತಿಲ್ಲ. ಏನ್ ಹೇಳ್ತಾ ಇದೀಯಾ? ಅಂದ್ರೆ ಮಾಮ್, ಬ್ರೋ ಮನ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅಂತ ಅನಿಸ್ತಾ ಇದೆ. ಪ್ರೀತು, ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಮಾಮ್, ಬ್ರೋ ಕಣ್ಣಿನ ಲೋಗನ ತುಂಬಾ ಹಚ್ಕೊಂಡಿದ್ದಾನೆ. ಆ ಕಣ್ಣಿನ ಹುಡುಗಿನ ಅವನ್ ಪ್ರೀತಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಸಾಕ್ ನಿಲ್ಸು ಪ್ರೀತು. ಆದಿ ಬಗ್ಗೆ ಹೀಗೆಲ್ಲ ಮಾತಾಡಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ಆದಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನ ಅಭಿಪ್ರಾಯ ತಿಳ್ಕೊಂಡೇನೆ ಈ ಮದ್ವೆನ ಫಿಕ್ಸ್ ಮಾಡಿರೋದು. ಅಂಥದ್ರಲ್ಲಿ ಅವನ್ ಮನ್ಸಲ್ಲಿ ಬೇರೆ ಹುಡುಗಿ ಇರೋದಕ್ಕೆ ಹೇಗ್ ಸಾಧ್ಯ? ಆದಿ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಮದುವೆ ಆದ್ಮೇಲೆ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋತಿದೀಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಹಳೆ ವರ್ಷ ಶುರು ಮಾಡಿರೋ ಹಾಗೆ ಕಾಣ್ತಾ ಇದೆ. ಇವತ್ತೇ ಕೊನೆ. ಇನ್ನೊಂದ್ಸಲ ಆದಿ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು. ಮಾಮ್, ಬ್ರೋ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನಂಗೆ ಗೊತ್ತು. ನನಗೂ ಅವನ ಜೊತೆ ಅಷ್ಟೇ ಅಟ್ಯಾಚ್ಮೆಂಟ್ ಇದೆ. ಬ್ರೋ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿಲ್ಲ, ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿಲ್ಲ. ಅಂಥದ್ರಲ್ಲಿ ನಾನು ಅವನಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತೀನ? ಇಲ್ಲ ಮಾಮ್, ಬ್ರೋ ಚೆನ್ನಾಗಿರ್ಬೇಕು. ಅವನ ಜೀವನದಲ್ಲಿ ಅವ್ನು ಬಯಸಿದೆಲ್ಲ ಸಿಗ್ಬೇಕು. ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಬ್ರೋ ಬಗ್ಗೆ ಗೊತ್ತಿಲ್ದಿರೋ ಒಂದು ವಿಷಯ ಹೇಳ್ತಿದ್ದೀನಿ. ಅವನ ಮನಸ್ಸಲ್ಲಿ ಅನುಷ್ಕಾ ಇಲ್ಲ.
ಅವನ ಮನ್ಸಲ್ಲಿರೋದು ಕಣ್ಣಿನ ಹುಡುಗಿ ಮಾತ್ರ. ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಪ್ರೀತು? ನಮ್ಮ ಆದಿ ಶ್ರೀರಾಮನಂಥವನು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅವನ ಬಗ್ಗೆ ಹೀಗೆಲ್ಲ ಸುಳ್ಳು ಹೇಳಬಾರ್ದು. ಇಲ್ಲ ಅತ್ತೆ, ಪ್ರೀತು ಹೇಳ್ತಾ ಇರೋದು ನಿಜ. ಪ್ರೀತು ಜೊತೆ ಸೇರ್ಕೊಂಡು ನೀನು ನಮ್ಮ ಆದಿ ಬಗ್ಗೆ ಹೀಗೆಲ್ಲ ಹೇಳ್ತಿದೀಯಲ್ಲ, ಏನಾಗಿದೆ ನಿಮ್ಗಿಬ್ರಿಗೂ? ಅತ್ತೆ, ಎಲ್ರಿಗೂ ಒಂದು ಒಳ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಅದೇ ತರ ಭಾವನ್ಗೂ ಇದೆ. ಆದ್ರೆ ನಾವ್ ಯಾರು ಅದನ್ನ ಅರ್ಥ ಮಾಡ್ಕೋತಿಲ್ಲ ಅತ್ತೆ. ಭಾವನ್ಗೆ ನೀವು ತುಂಬಾ ಹತ್ರವಾದವರಾದ್ರೂ ಅವ್ರ ಮನ್ಸಲ್ಲಿ ಕಣ್ಣಿನ ಹುಡುಗಿ ಬಗ್ಗೆ ಇರೋ ಪ್ರೀತಿನ ನಿಮ್ ಹತ್ರ ಹೇಳ್ಕೊಳ್ದಿಕ್ಕಾಗದೆ ಒದ್ದಾಡ್ತಿದ್ದಾರೆ. ಜನನಿ, ಪ್ರೀತುನ ಮದುವೆ ಮಾಡ್ಕೊಂಡು ಬಂದ ಮೇಲೆ ನೀನು ಆದಿನ ನೋಡಿದೀಯಾ. ಆದ್ರೆ ನಾನು ನನ್ನ ಮಗ ಆದಿನ 27 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವನ್ ಏನು, ಅವನ ಮನ್ಸಲ್ಲಿ ಏನಿದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವನ್ ಯಾವತ್ತೂ ಯಾವ ವಿಷಯನೂ ನನ್ನಿಂದ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ. ಊಟ, ತಿಂಡಿ, ಬಟ್ಟೆ ಅಂತ ಸಣ್ಣ ವಿಚಾರಗಳನ್ನೇ ನನ್ನ ಹತ್ರ ಅವನು ಮುಚ್ಚಿಡೋದಿಲ್ಲ. ಅಂಥದ್ರಲ್ಲಿ ಇದು ಅವನ ಜೀವನದ ಪ್ರಶ್ನೆ. ಇದನ್ನ ನನ್ನಿಂದ ಮುಚ್ಚಿಡ್ತಾನೆ ಅಂದ್ರೆ ನಾನ್ ನಂಬಲ್ಲ. ಅದು ಅಲ್ದೆ ಆದಿ ಯಾಕೆ ನನ್ನಿಂದ ಇಂಥ ವಿಚಾರನೆಲ್ಲ ಮುಚ್ಚಿಡ್ಬೇಕು? ನಿಮ್ ಮೇಲಿನ ಪ್ರೀತಿಯಿಂದ ಮಾಮ್, ನಿಮ್ ಮೇಲಿಟ್ಟಿರೋ ಗೌರವದಿಂದ ಅವನ ಮನಸ್ಸಲ್ಲಿರೋ ಭಾವನೆಗಳನ್ನ ಬದಿಗಿಟ್ಟು ತನ್ನ ಪ್ರೀತಿಸಿರೋ ಕಣ್ಣಿನ ಹುಡುಗಿ ಬಗ್ಗೆ ಹೇಳ್ಕೊಳಕ್ಕಾಗದೆ ತುಂಬಾನೇ ಒದ್ದಾಡ್ತಿದ್ದ. ಅದು ಅಲ್ಲದೆ ಆ ಕಣ್ಣಿನ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲ ಮಾಮ್. ಅದಕ್ಕೋಸ್ಕರನೇ ಅವನ ಪ್ರೀತಿ ವಿಷಯ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ. ಆದ್ರೆ ಆ ಕಣ್ಣಿನ ಹುಡುಗಿನ ಅವನು ತುಂಬಾನೇ ಪ್ರೀತಿಸ್ತಾ ಇದ್ದಾನೆ ಮಾಮ್. ಇವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅನುಷ್ಕನ ಬ್ರೋ ಮದ್ವೆ ಆಗ್ತಾನೆ ಅಂತ ಅನ್ಕೊಳ್ಳಿ. ಮುಂದೊಂದ್ ದಿನ ಆ ಕಣ್ಣಿನ ಹುಡುಗಿ ಬ್ರೋ ಮುಂದೆ ಬಂದ್ರೆ ಅವನ ಮನ್ಸು ಗೊಂದಲಕ್ಕೆ ಸಿಗಾಕೊಳ್ಳೋದು ಗ್ಯಾರಂಟಿ ಮಾಮ್. ನೀವಿಬ್ರು ಏನೇ ಹೇಳಿದ್ರು ಆದಿ ಬಗ್ಗೆ ನನಗೆ ನಂಬಿಕೆ ಇದೆ. ಅವನು ಯಾವ ವಿಷಯನೂ ನನ್ನಿಂದ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ. ನೀವಿಬ್ರು ಅವನ ಬಗ್ಗೆ ಇರೋ ಅಭಿಪ್ರಾಯನ ಮೊದಲು ಬದಲಾಯಿಸ್ಕೊಳ್ಳಿ. ಮಾಮ್, ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಆಗ್ಲಾದ್ರೂ ನಾವ್ ಹೇಳಿ ಸುಳ್ಳಲ್ಲ, ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನೀನ್ ಹೇಳಿದ್ದು ಸುಳ್ಳಾದ್ರೆ ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ. ಆದಿ ಬಗ್ಗೆ ನನಗೆ ನಂಬಿಕೆ ಇದೆ. ಆದ್ರೂ ನಿಮ್ಮ ಹಠಕ್ಕೋಸ್ಕರ, ನಿಮ್ಮ ಬಲವಂತಕ್ಕೋಸ್ಕರ ನಾನಿದಕ್ಕೆ ಒಪ್ಕೋತಾ ಇದ್ದೀನಿ. ನಾಳೆನೆ ನಿಮ್ಮಿಬ್ಬರ ಅನುಮಾನನ ಪರಿಹಾರ ಮಾಡ್ಕೊಳ್ಳಿ. ಆಯ್ತು ಮಾಮ್. ಗುಡ್ ನೈಟ್ ಮಾಮ್. ನನಗೆ ನಂಬಿಕೆ ಇದೆ. ನನ್ನ ಮಗ ಆದಿ ಮನಸ್ಸಿನಲ್ಲಿ ಅನುಷ್ಕಾ ಅಲ್ಲದೆ ಬೇರೆ ಹುಡುಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ ಹತ್ರ
ಏನೋ ಸಂಜೆ ಒಳಗೆ ಭಾವನ್ ಮನ್ಸಲ್ಲಿರೋ ಕಣ್ಣಿನ ಬಗ್ಗೆ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬಂದಿದೀವಿ. ಆದ್ರೆ ಹೇಗ್ ಪ್ರೂವ್ ಮಾಡೋದು ಪ್ರೀತು? ಓಯ್ ಏನ್ ನೀನು ಈ ಟೈಮಲ್ಲಿ ನೀನೇ ನನಗೆ ಧೈರ್ಯ ಹೇಳ್ಬೇಕಾದವಳು, ಅಂತದ್ರಲ್ಲಿ ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡೋದ್ ಬಿಟ್ಟು ನನಗೆ ಹೆದರಿಸ್ತಾ ಇದೆಯಲ್ಲ. ಏನ್ ಮಾಡೋದಂತ ಯೋಚನೆ ಮಾಡು. ಪ್ರೀತು ಐಡಿಯಾ ಅಂತ? ಹ್ಞೂ, ಏನು? ನಾನ್ ಹೋಗಿ ಭಾವನ್ ಹತ್ರ ನಿಮ್ ಮನ್ಸಲ್ಲಿರೋದನ್ನ ಹೇಳ್ಕೊಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಕನ್ವಿನ್ಸ್ ಮಾಡ್ಲಾ? ಬ್ಯಾಡ್ ಐಡಿಯಾ. ಯಾಕೆ? ಬ್ರೋ ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗಲ್ಲ. ನಾನೊಂದ್ ಸ್ವಂತ ತಮ್ಮ, ನನ್ಗೇನೆ ಇದನ್ ಪರ್ಸನಲ್ ವಿಷಯ, ನಿನಗೆ ಇದ್ರ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ ಅಂತ ಹೇಳ್ದ. ನೀನ್ ಹೋಗಿ ಕಣ್ಣಿನ ಬಗ್ಗೆ ಮಾತಾಡಿದ್ರೆ ಅವ್ನು ಒಪ್ಕೊಳ್ಳಲ್ಲ, ಗ್ಯಾರಂಟಿ ಬೈತ್ ಕಳಿಸ್ತಾನೆ. ಹಾಗಂತ್ಯಾ? ಮತ್ತೇನ್ ಮಾಡೋದು ಪ್ರೀತು? ಅದೇ ನನ್ಗೂ ಗೊತ್ತಾಗ್ತಿಲ್ಲ, ತಲೆಗೇನು ಹೊಳಿತಾ ಇಲ್ಲ. ಪ್ರೀತು, ಹೀಗ್ ಮಾಡಿದ್ರೆ ಹೇಗೆ? ಭಾವ ಇಷ್ಟಪಡ್ತಿರೋ ಆ ಕಣ್ಣಿನ ಹುಡ್ಗಿನ ನಾವೇ ಕಂಡು ಹಿಡಿದು ಭಾವನ್ ಮುಂದೆ ಕರ್ಕೊಂಡೋಗಿ ನಿಲ್ಸಿದ್ರೆ ಹೇಗೆ? ಅದನ್ನೇನು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಅವ್ರಿಗೆ ಯಾರು ಏನು ಒಂದು ಗೊತ್ತಿಲ್ಲ, ಅಂತದ್ರಲ್ಲಿ ಅವಳ ಕರ್ಕೊಂಡ್ ಬ್ರೋ ಮುಂದೆ ನಿಲ್ಸಕ್ಕಾಗತ್ತಾ? ಅದು ಸಂಜೆ ಅಷ್ಟರಲ್ಲಿ ಚಾನ್ಸೇ ಇಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಿರೋ ತರ ಮಾತಾಡ್ತಿದ್ದೆ ಅಲ್ಲ. ನಿನ್ಗೀಗ ಈ ಎಲ್ಲಾ ಡೀಟೇಲ್ಸ್ ತಿಳ್ಕೊಳ್ಳೋದು ಮುಖ್ಯನೋ ಅಥವಾ ಭಾವ ಇಷ್ಟಪಡ್ತಿರೋ ಆ ಕಣ್ಣಿನ ಹುಡುಗಿ ಬಗ್ಗೆ ಅತ್ತೆ ಮುಂದೆ ಪ್ರೂವ್ ಮಾಡೋದು ಮುಖ್ಯನೋ? ಮಾಮ ಗೊತ್ತಾಗೋದು ಅದೇ ಮುಖ್ಯ. ಪ್ರೀತು, ಈಗ ನೀನು ನಿಮ್ಮಣ್ಣ ಕೋಪ ಮಾಡ್ಕೊಂಡಾಗ ಹೇಗ್ ಪ್ಯಾಚಪ್ ಆಗ್ತಾ ಇದ್ರಿ? ಅಂದ್ರೆ ನೀನು ಅವರು ಜಗಳ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೋಬೇಕಾದಾಗ ಎಲ್ಲಾದ್ರೂ ಹೊರಗೆ ಹೋಗ್ತಿದ್ರಾ? ಅಂದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಜಾಗದಲ್ಲಿ ಮೀಟ್ ಆಗ್ತಿದ್ರಾ? ಮತ್ತೆ ಈ ಸಾರಿ ಕೇಳೋದ್ರ ಮೂಲಕ ಏನಾದ್ರು ಗಿಫ್ಟ್ಸ್ ಕೊಡ್ತಿದ್ರಾ? ಹೀಗೇನಾದ್ರು? ಹಾ, ಯೂಶಲಿ ಆತರ ಆದಾಗ ಇಬ್ರು ಆಚೆ ಹೋಗಿ ಐಸ್ ಕ್ರೀಮ್ ತಿಂತಿದ್ವಿ. ಇಬ್ರು ಮನ್ಸು ಕೂಲ್ ಆದ್ಮೇಲೆ ಕಾಂಪ್ರಮೈಸ್ ಆಗ್ತಿದ್ವಿ. ಸರಿ, ಹಾಗಾದ್ರೆ ನಾನು ಹೇಳೋ ಹಾಗೆ ಮಾಡು. ಏನು? ಗುಡ್ ಐಡಿಯಾ. ಆದ್ರೆ ಆ ಜಾಗಕ್ಕೆ ಹೋಗಿ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಏನ್ ಹೇಳೋದು? ಅದಕ್ಕೆ ನಮ್ ಪಾರ್ವತಿಯವ್ರಿದಾರಲ್ಲ. ಪಾರ್ವತಿನ? ಅವಳದಕ್ಕೆ ಒಪ್ತಾಳ? ಒಪ್ಸೋಣ. ಮೊದ್ಲು ಹೋಗಿ ನಿಮ್ಮಣ್ಣನ ಹತ್ರ ನೀನ್ ಮಾತಾಡು. ಸರಿ. ಗಣೇ, ಲೇ ಗಣೇಶ, ಲೇ ಗಣೇ, ಬಾರೋ. ಗಣಿ ನೋಡಿದ್ದೇನೆ. ಯಾಕಪ್ಪ? ಏನಮ್ಮ ಹೀಗೆ ಕೇಳ್ತೀಯ? ಇವತ್ತು ಹಬ್ಬ ಅಲ್ವಾ? ಹಬ್ಬ ಇದೆ ಕಣೋ, ಮನೇಲಿ ಕೆಲಸ ಇರುತ್ತೆ, ಎಲ್ಲೂ ಹೋಗ್ಬೇಡ ಅಂತ ರಾತ್ರಿನೇ ಹೇಳಿದ್ದಾನೆ. ಆದ್ರೂ ಬೆಳಿಗ್ಗೆ ಎದ್ದು ಎಲ್ಲ ಹೋಗಿದ್ದಾನೆ ನೋಡು. ಎಲ್ಲಿ ಹುಡ್ಕೋದವನ್ನ? ಅಪ್ಪ, ಆಡೋ ಹುಡ್ಗನ್ ಕೆಲ್ಸ ಹೇಳಿದ್ರೆ ಅವ್ನ್ ಮಾಡ್ತಾನ? ಅವ್ನ್ ಇನ್ನು ಚಿಕ್ಕ ಹುಡ್ಗಪ್ಪ. ಏನಮ್ಮ ಚಿಕ್ಕ ವಯಸ್ಸು? ಬೈದ್ರೆ ಕೋಪ ಮಾಡ್ಕೊಂಡು ಹೋಗೋಕ್ ಗೊತ್ತು, ಅಪ್ಪನ ಮಾತು ಕೇಳೋದಕ್ಕೆ ಇನ್ನೂ ಚಿಕ್ಕ ವಯಸ್ಸಾ? ಎಷ್ಟೇ ಆಗ್ಲಿ ತಮ್ಮನ್ನ ಎಲ್ಲಿ ಬಿಟ್ಕೊಡ್ತೀಯ ಹೇಳು ನೀನು? ಮತ್ತೆ ಅವ್ನ್ ನನ್ ತಮ್ಮ ತಾನೆ. ಹಬ್ಬದ ದಿನ ಸುಮ್ನೆ ನೀನ್ ಅವನ್ನ ಬೈಬಿಡ, ಇಲ್ಲೇ ಎಲ್ಲೋ ಇರ್ತಾನೆ, ನಾನು ಹೋಗೋನ್ನ ಕರ್ಕೊಂಡ್ ಬರ್ತೀನಿ. ಏ ಪಾರು, ಏನಪ್ಪ ಇವತ್ತೆಷ್ಟು ಮುದ್ದ ಕಾಣ್ತಿದೀಯೇ? ನನ್ ದೃಷ್ಟಿನೇ ಬೀಳ್ತೇನೆ.